ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ದೇಶವ್ಯಾಪಿ ಔಷಧಿ ಅಂಗಡಿಗಳ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಆನ್ಲೈನ್ಗಳಲ್ಲಿ ಔಷಧಿ ಮಾರಾಟಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಆನ್ಲೈನ್ನಲ್ಲಿ ಔಷಧಿ ಮಾರಾಟ ಮಾಡೋದ್ರಿಂದ ಸಣ್ಣ ಮತ್ತು ಮಧ್ಯಮ ಔಷಧಿ ಅಂಗಡಿಗಳ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ವ್ಯಾಪಾರ ಕುಂಠಿತವಾಗುತ್ತೆ. ಈಗ ಪ್ರತಿಯೊಬ್ಬರು ಕೂಡ ಡೋರ್ ಸ್ಟೆಪ್ ಅಂದರೆ ಮನೆ ಬಾಗಿಲಿಗೆ ಔಷಧಿ ಬರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಆನ್ಲೈನ್ನಲ್ಲೇ ಬುಕ್ ಮಾಡ್ತಾರೆ, ಆನ್ಲೈನ್ನಲ್ಲೇ ಔಷಧಿಗಳನ್ನು ಪಡೀತಾರೆ. ಹೀಗಾಗಿ ಔಷಧಿ ಅಂಗಡಿಗಳಿಗೆ ಬಂದು ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಕಾರಣದಿಂದ ಔಷಧಿ ಅಂಗಡಿಗಳು ಬಹಳ ನಷ್ಟಕ್ಕೆ ಸಿಲುಕ್ತಾ ಇದ್ದಾವೆ ಅಂತ ಹೇಳಿ ಆರೋಪಿಸಿ ಈಗ ದೇಶದಾದ್ಯಂತ ಹೋರಾಟವನ್ನು ರೂಪಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇ ಕಾಮರ್ಸ್ ಆ್ಯಪ್ಗಳ ವಿರುದ್ಧ ಫಾರ್ಮಸಿಗಳ ಸಮರ ಇದು. ಡೆಲಿವರಿ ಆ್ಯಪ್ಗಳ ಮೂಲಕ ಆನ್ಲೈನ್ನಲ್ಲಿ ಔಷಧ ಮಾರಾಟ ಆಗ್ತಾ ಇದೆ. ರಾಜ್ಯದ 26,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಬಂದಾಗುವ ಆತಂಕ ಇದೆ. ಹೀಗಾಗಿ ನಾಳೆ ಇಡೀ 26,000 ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಿ ಹೋರಾಟಕ್ಕೆ ಮುಂದಾಗೋರಿದ್ದಾರೆ. ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ 6,500 ಅದಕ್ಕೂ ಹೆಚ್ಚು ಔಷಧ ಅಂಗಡಿಗಳಿದ್ದಾವೆ. ಅವೆಲ್ಲವೂ ಕೂಡ ಬಂದಾಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕೋವಿಡ್ ವೇಳೆ ಮಾತ್ರ ಆನ್ಲೈನ್ನಲ್ಲಿ ಔಷಧ ಮಾರಾಟಕ್ಕೆ ಅವಕಾಶವನ್ನು ಕೇಂದ್ರ ಸರ್ಕಾರ ನೀಡಿತ್ತು. ಕೋವಿಡ್ ಬಳಿಕವೂ ಕೂಡ ಆನ್ಲೈನ್ನ ಔಷಧಿ ವ್ಯಾಪಾರ ಮುಂದುವರೆದಿದೆ. ಹೀಗಾಗಿ ರಿಯಾಯಿತಿ ಅಂತ ಹೇಳಿ, ಕ್ಯಾಶ್ ಬ್ಯಾಕ್ ಅಂತ ಹೇಳಿ ಆ ಪೈಪೋಟಿಗೆ ಬಿದ್ದು ಬೇಸತ್ತು ಹೋಗಿದ್ದಾವೆ ಮೆಡಿಕಲ್ ಅಂಗಡಿಗಳು. ಫಾರ್ಮಸಿಗಳಿಗೆ ತೀವ್ರ ಹೊಡೆತ ಉಂಟಾಗ್ತಾ ಇದೆ ಅಂತ ಹೇಳಿ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಕೇವಲ ಔಷಧ ಮಾತ್ರ ಅಲ್ಲ, ಅನೇಕ ಆಹಾರ ಪದಾರ್ಥಗಳಿಂದ ಹಿಡಿದುಕೊಂಡು ತರಕಾರಿ, ಹೂವು, ಹಣ್ಣು ಹಿಡಿದುಕೊಂಡು ಪ್ರತಿಯೊಂದು ಕೂಡ ಈಗ ಆನ್ಲೈನ್ನಲ್ಲೇ ಸಿಗುವ ವ್ಯವಸ್ಥೆ ಆಗಿದೆ. ಈ ಫಾರ್ಮಸಿಯು ಕೂಡ ಅದರ ಭಾಗ. ಯಾಕಂದರೆ ಫಾರ್ಮಸಿ ಭಾಳ ಎಮರ್ಜೆನ್ಸಿಗೆ ಬೇಕಾಗಿರುವಂಥ ವಸ್ತು, ಭಾಳ ಎಸೆನ್ಷಿಯಲ್ ಆಗಿ ಸರ್ವಿಸ್ ಬೇಕಾಗಿರುವಂಥ ವಸ್ತು. ಹೀಗಾಗಿ ಆನ್ಲೈನ್ ಬೇಡ ಅಂತ ಹೇಳಿದ್ರೆ ಸರ್ಕಾರ ಒಪ್ಪುವ ಸಾಧ್ಯತೆಗಳಿದಾವ? ನಾಳೆ ದೇಶದ ವಿವಿಧ ಭಾಗದಲ್ಲಿ ಸಾಕಷ್ಟು ಮುಷ್ಕರವನ್ನ ಮಾಡಕ್ಕೆ ಮೆಡಿಕಲ್ ಶಾಪ್ ಮಾಲೀಕರು ಕೂಡ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಕೂಡ ಆನ್ಲೈನ್ ಔಷಧಿ ವ್ಯಾಪಾರ ಕೂಡ ಶುರು ಆಗಿತ್ತು. ಅಂತ ಸಂದರ್ಭದಲ್ಲಿ ಕೂಡ ಯಾವುದೇ ಸಮಸ್ಯೆ ಕೂಡ ಆಗಿರಲಿಲ್ಲ. ಸಣ್ಣ ಪುಟ್ಟ ಶಾಪ್ಗಳಿಗೆ ಸಮಸ್ಯೆ ಕೂಡ ಆಗ್ತಿರ್ಲಿಲ್ಲ. ಆದ್ರೆ ಈಗ ದೇಶದ ವಿವಿಧ ಭಾಗದಲ್ಲಿ ಕೂಡ ಸಾಕಷ್ಟು ಸಣ್ಣ ಮತ್ತು ಮಧ್ಯಮ ಮೆಡಿಕಲ್ ಶಾಪ್ಗೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಅಂತ ಈಗಾಗಲೇ ವರ್ತಕರು ಕೂಡ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಕೋವಿಡ್ ಕಾಲಾವಧಿಯಲ್ಲಿ ಮುಂದುವರಿದಂತ ನಿಯಮವನ್ನ ಈಗಲೂ ಕೂಡ ಮುಂದುವರಿಸಿಕೊಂಡು ಬರುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ನಾಳೆ ದೇಶದ ವಿವಿಧ ಭಾಗದಲ್ಲಿ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಭಾಗದಲ್ಲಿ ಕೂಡ ವರ್ತಕರು ಮುಷ್ಕರವನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲಾ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಚ್ಚುವಂತ ಪ್ರಯತ್ನವನ್ನ ಮೆಡಿಕಲ್ ಶಾಪ್ ಮಾಲೀಕರು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಕರ್ನಾಟಕದಲ್ಲಿ ಕೂಡ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಕೆಲವರು ವರ್ತಕರು ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟರೆ, ಇನ್ನೂ ಕೆಲವರು ವರ್ತಕರು ಕೂಡ ಮುಷ್ಕರಕ್ಕೆ ಬೆಂಬಲವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ 25,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿವೆ. ಬಹುತೇಕ ಮೆಡಿಕಲ್ ಶಾಪ್ಗಳು ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗುವ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಔಷಧಿ ಕೊರತೆಯಿಂದ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತ ಆತಂಕ ಕೂಡ ಇದೆ. ಹೀಗಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಇದು ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಏನಾದ್ರೆ ಈ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಈಗಲೇ ಔಷಧಿಗಳನ್ನ ಖರೀದಿ ಮಾಡಿ ಅನ್ನೋ ಮನವಿಯನ್ನ ರಾಜ್ಯ ಆರೋಗ್ಯ ಇಲಾಖೆ ಎಲ್ಲಾ ಜನರಿಗೂ ಕೂಡ ಮನವಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ, ಆದ್ರೆ ರಾಜ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ ಎಷ್ಟರ ಮಟ್ಟಿಗೆ ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿರೋದು ಕೂಡ ಕಾರಣ ಇದೆ. ಈಗಾಗಲೇ ಅಖಿಲ ಭಾರತ ಔಷಧಿ ವರ್ತಕರ ಸಂಘಗಳಿಗೆ ಕರೆಯನ್ನ ಕೂಡ ಕೊಟ್ಟಿದೆ. ಈ ಒಂದು ಕರೆಗೆ ದೇಶದ ವಿವಿಧ ಭಾಗದಲ್ಲಿ ಕೂಡ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ. ಆದ್ರೆ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಇದು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ಕೂಡ ನೋಡಬೇಕಾಗಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ.